ಇನ್ನು ಮುಂದೆ ತಾಳಾಭ್ಯಾಸ. ಮೊದಲಿಗೆ ಏಕತಾಳದಿಂದ ನಾವು ಪ್ರಾರಂಭ ಮಾಡೋಣ. ಏಕತಾಳ ತದ್ದೀಂ ದಿ ಮಿತ್ತ ದಿ, ತದ್ದೀಂ ದಿ ಮಿತ್ತ ದಿ, ತದ್ದಿಮಿ ತಕ್ಕ ದಿಮ್ಮಿ, ತದ್ದಿಮಿ ತಕ್ಕ ದಿಮ್ಮಿ, ತದ್ದಿ ದಿಮಿತ್ತ ದೀಂ, ತದ್ದೀಂ ದಿಮಿತ್ತ ದೀಂ, ತದ್ದಿ ತದ್ದೀಂ, ತದ್ದಿಮಿ ತಕ್ಕ ದಿಮ್ಮಿ, ತದ್ದಿಮಿ ತಕ್ಕ ದಿಮ್ಮಿ, ತದ್ದೀಂ ದಿಮಿತ್ತ ದೀಂ, ತದ್ದೀಂ ದಿಮಿತ್ತ ದೀಂ. ಈ ಥರ ತಾಳದಲ್ಲಿ ಹಾಕಿ ತೋರಿಸಿದರೆ ಬಡಗಿನ ತಾಳ ತದ್ದೀಂ ದಿಮಿತ್ತ ದೀಂ, ತದ್ದೀಂ ದಿಮಿತ್ತ ದೀಂ, ತದ್ದಿಮಿ ತಕ್ಕ ದಿಮ್ಮಿ, ತದ್ದಿಮಿ ತಕ್ಕ ದಿಮ್ಮಿ, ತದ್ದಿ ದಿಮಿತ್ತ ದೀಂ, ತದ್ದಿ ದಿಮಿತ್ತ ದೀಂ, ದಿಮಿತ್ತ ದಿಮಿತ್ತ ದೀಂ, ದಿಮಿತ್ತ ದೀಂ, ತದ್ದಿಮಿ ತಕ್ಕ ದೀಂ. ಇದನ್ನು ಚೆಂಡೆ ಪೆಟ್ಟಲ್ಲಿ ಹೇಗೆ ಬಾರಿಸಿ ತೋರಿಸ್ಬೋದು ಅಂತ. ಸಾಧಾರಣವಾಗಿ ನಾವು ಹೆಜ್ಜೆಯ ಮೊದಲು ಕಲಿಸುವಾಗ ಏನು ಹೆಜ್ಜೆಗಾರಿಕೆಯನ್ನು ಮಾಡ್ತೇವೆ ಅದೇ ಥರದಲ್ಲಿ ಪೆಟ್ಟನ್ನು ಕಲಿಸ್ತೇವೆ. ಏಕತಾಳದ ಚೆಂಡೆ ಪೆಟ್ಟುಗಳು ನಾವು ಹೆಜ್ಜೆಗಾರಿಕೆ ಮೂಲಕವಾಗಿ ಕಲಿಯೋಣ. ಏಕತಾಳದ ಹೆಜ್ಜೆಗಾರಿಕೆ ಈ ಥರ ಬರ್ತದೆ. ತದ್ದೀಂ ದಿಮಿತ್ತ ದೀಂ, 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 ತದ್ದೀಂ ದಿಮಿತ್ತ ದೀಂ. ಇದನ್ನು ಚೆಂಡೆಯಲ್ಲಿ ಅಳವಡಿಸಿಕೊಂಡ್ರೆ ತದ್ದೀಂ ದಿಮಿತ್ತ ದೀಂ, ತದ್ದೀಂ ದಿಮಿತ್ತ ದೀಂ, ತದ್ದೀಂ ದಿಮಿತ್ತ ದೀಂ. 1 2 3 4, 1 2 3 4, 1 2 3 4, 1 2 3 4. ಈ ಥರ ಏನು ಹೆಜ್ಜೆ ಯಾವ್ಯಾವ ಕಾಲಿಗೆ ಯಾವ್ಯಾವ ಪೆಟ್ಟು ಬೀಳ್ತದೆಯೋ ಅದೇ ಥರ ಈ ಕೋಲಿನ ಪೆಟ್ಟು ಬಾರಿಸಿ ನಾವು ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಹೆಜ್ಜೆಗಾರಿಕೆ ಒಂದು ಅನುಭವ ಆಗ್ತದೆ. ಚೆಂಡೆಗಾರಿಕೆಯಲ್ಲಿ ಆ ಪೆಟ್ಟನ್ನು ಬಾರಿಸುವಂಥ ಸಂದರ್ಭದಲ್ಲಿ ನಮಗೆ ಅವರು ಯಾವ್ಯಾವ ಥರ ಕಾಲು ಹೆಂಗೆ ಬೀಳ್ತದೆ ಅಂತ ನಾವು ಕೂಡ ವೇಷಧಾರಿಗಳಿಗೆ ನಿರ್ದೇಶನ ಕೊಡುವಷ್ಟು ನಾವು ಕಲಿತುಕೊಳ್ಬೋದು. ಆದ್ದರಿಂದ ಅದೇ ಥರ ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. 1 2 3 4, 1 2 3, ತದ್ದೀಂ ದಿಮಿತ್ತ ದೀಂ, ತದ್ದೀಂ ದಿಮಿತ್ತ ದೀಂ, ತದ್ದೀಂ ದಿಮಿತ್ತ ದೀಂ, ತದ್ದಿ ದಿಮಿತ್ತ ದೀಂ, ತದ್ದಿ ದಿಮಿತ್ತ ದೀಂ. ಇದನ್ನೇ ತದ್ದಿಮಿ ತಕದಿಮಿ ಅಂತಲೂ ಇದರಲ್ಲಿ ಒಂದು ತತ್ಕಾರ ಬರ್ತದೆ.
ದಿಂದ ತೈ, ತೋಂತದಿಂದ ತಾಗಡದಿತ್ತ, ತೈಯತ್ತ ದಿನ್ನ ದಿ. ಇದು ಏಕತಾಳದ ಮುಕ್ತಾಯ. ನೀವು ತಾಳ ಪಠ್ಯದಲ್ಲಿ ಕಲ್ತಿರ್ಬೋದು, ಅದನ್ನೇ ಬಾರಿಸೋದು. ತದ್ದಿ ದಿಮ್ಮಿ ತದ್ದಿ, ತದ್ದಿ ದಿಮ್ಮಿ ತದ್ದಿ, ತದ್ದಿ ದಿಮ್ಮಿ ತದ್ದಿ, ತದ್ದಿ ತದ್ದಿ ದಿಂದ ತೈ, ತೋಂತದಿಂದ ತಾಗಡ, ತೈಯತ್ತ ದಿನ್ನ ದಿ. ಇದನ್ನು ಕೂಡ ಅಭ್ಯಾಸ ಮಾಡುವಾಗ ಈ ಥರ ಅಕ್ಷರವನ್ನೇ ಬಾರಿಸಿ ಅಭ್ಯಾಸ ಮಾಡಿಕೊಂಡು ಆಮೇಲೆ ನಮಗೆ ಬೇಕಾದ ಥರದಲ್ಲಿ ಹೊರಳಿಕೆಯನ್ನು ಅಥವಾ ಎರಡೆರಡು ಪೆಟ್ಟು, ಡಬಲ್ ಪೆಟ್ಟು ಅಂತ ಹೇಳ್ತೇವೆ, ಆ ಥರವನ್ನು ಕೊಟ್ಟು ನಾವು ಅಭ್ಯಾಸ ಮಾಡ್ಕೊಳ್ಬೋದು. ಈ ಥರನೂ ಬಾರಿಸ್ಬೋದು. ಈ ಥರನೂ ಬಾರಿಸ್ಬೋದು. ಹಲವಾರು ಥರ ಬಾರಿಸ್ಬೋದು. ತಾಳಕ್ಕೆ ಸರಿಯಾಗಿರಬೇಕು, ಘಾತಕ್ಕೆ ಸರಿಯಾಗಿರಬೇಕು. ನಾವು ಹೊರಳಿಕೆಯನ್ನು ಬಾರಿಸ್ಬೋದು, ಸಿಂಗಲ್ ಪೆಟ್ಟನ್ನು ಬಾರಿಸ್ಬೋದು ಅಥವಾ ಡಬಲ್ ಪೆಟ್ಟನ್ನು ಬಾರಿಸ್ಬೋದು.